ನಮಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ನ ಶಾಸಕರು ಪತ್ರ ಬರೆದ ಬಳಿಕ ಈಗ ಪರಿಷತ್ನ ಸದಸ್ಯರು ಕೂಡ ಅದೇ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಪರಿಷತ್ನ ಸದಸ್ಯರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡಬೇಕು. ಈಗ ಒಬ್ಬರಿಗೆ ಅವಕಾಶ ಕೊಟ್ಟಿದ್ದೀರಿ, ಇನ್ನೂ 5 ಜನರಿಗೆ ಅವಕಾಶ ಕೊಡಿ ಅಂತ MLCಗಳು ಬೇಡಿಕೆ ಇಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ MLCಗಳ ಮನವಿ ಪತ್ರ ಇದೆ. ಸೂಕ್ತ ಪ್ರಾತಿನಿಧ್ಯಕ್ಕೆ ಆಗ್ರಹಿಸಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. 24 ಮಂದಿ MLCಗಳು ಸಹಿ ಹಾಕಿದ್ದಾರೆ. ಇದಕ್ಕೆ ಪಕ್ಷ ಸಂಘಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯರದ್ದು ಕೂಡ ಕೊಡುಗೆ ಇದೆ. ಶಾಸಕರ ರೀತಿಯಲ್ಲೇ ಶಾಸಕರು ಒಂದು ಕ್ಷೇತ್ರಕ್ಕೆ ಸೀಮಿತ ಅಂತಾದರೆ MLCಗಳು 10 ರಿಂದ 15 ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾರೆ. ಅವರ ವ್ಯಾಪ್ತಿ ದೊಡ್ಡದಿದೆ MLCಗಳದು. ಮೇಲ್ಮನೆಯಲ್ಲಿ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಒಬ್ಬರಿಗಷ್ಟೇ ಕೊಟ್ಟಿರೋದು, ಇನ್ನಷ್ಟು ಜನರಿಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಪುಟ್ಟಣ್ಣವರಿದ್ದಾರೆ. ಸರ್, ಈಗ ಫಸ್ಟ್ ಟೈಮ್ MLAಗಳು ಕನಿಷ್ಠ 5 ಜನಕ್ಕೆ ಕ್ಯಾಬಿನೆಟ್ನಲ್ಲಿ ರೀಶಫಲ್ ಆದಾಗ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಆದರೆ ತಾವು ಅಂದರೆ MLCಗಳು ನಮ್ಮ MLAಗಳಿಗಿಂತ ಮೊದಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದೀರಿ, ಖರ್ಗೆ ಅವ್ರನ್ನ ಭೇಟಿಯಾಗಿದ್ರಿ, ತಾವು ಕೂಡ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ ಅಂತ. ತಮ್ಮ ಡಿಮ್ಯಾಂಡ್ಸ್ ಏನಿದೆ ಸರ್? ಅಲ್ಲ, ನಮ್ಮದು ಡಿಮ್ಯಾಂಡ್ ಅನ್ನೋದಕ್ಕಿಂತ ವಿಧಾನ ಪರಿಷತ್ಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕನಿಷ್ಠ ಒಂದು 5 ಜನಕ್ಕಾದರೂ ಕೂಡ ಮಾಡಿ. ಹಿಂದೆ ಎಲ್ಲ ಕೊಡ್ತಾಯಿದ್ರು, ಆದರೆ ಹೌಸಲ್ಲಿ ಸರ್ಕಾರದ ಪರವಾಗಿ ಮಾತಾಡೋದಕ್ಕೆ, ಸರ್ಕಾರದ ಪರವಾಗಿ ಸಮರ್ಸ್ಕೊಳ್ಳಿಕ್ಕೆ ಒಂದು ಅಧಿಕಾರ ಅನ್ನೋದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಬೇಕು. ಆ ದೃಷ್ಟಿಯಿಂದ ನಾವು ವಿಧಾನ ಪರಿಷತ್ ಸದಸ್ಯರು ಕೂಡ ಮಿನಿಮಮ್ 5 ಜನಕ್ಕೆ ನಾವು ಮಂತ್ರಿ ಮಾಡಿ ಅಂತ ಕೇಳಿದ್ದೀವಿ. ಎಷ್ಟು ಜನ ಹೋಗಿದ್ರಿ ಸರ್ ತಾವು ಖರ್ಗೆ ಅವ್ರು ಭೇಟಿಯಾದ? ಒಂದು 9 ಜನ ಹೋಗಿದ್ದು, 10 ಜನ ಹೋಗಿದ್ವಿ ನಾವು. ಭೇಟಿ ಮಾಡಿ ಬಂದಿದ್ದೀವಿ. ಹೈಕಮಾಂಡ್ ಬಿಟ್ಟಿದ್ದು ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಯಾವಾಗಲೂ ಕೂಡ ಪರಿಷತ್ತಿಂದ ಕನಿಷ್ಠ ಒಂದು 3-4 ಜನ ಮಿನಿಸ್ಟರ್ಸ್ ಇರ್ತಾಯಿದ್ರು. ಅದು ಈ ಬಾರಿಯೇ ಬಹುತೇಕ ಅದು ಪಾಲನೆ ಆಗಿಲ್ಲ ಅಂತ ಕಾಣಿಸುತ್ತೆ. ಬಹುಶಃ ನೆಕ್ಸ್ಟ್ ರೀಶಫಲಲ್ಲಿ ಆಗ್ಬೋದು ಅನ್ನೋ ವಿಶ್ವಾಸ ಇದೆಯಾ? ತಮ್ಮನ್ನು ಪರಿಗಣಿಸ್ತಾರೆ ಅನ್ಸುತ್ತಾ? ಅಲ್ಲ, ರೀಶಫಲಲ್ಲೇ ನಾವು ಕೇಳ್ತಾ ಇರ್ತಕ್ಕಂಥದ್ದು. ನಾವು ಏನು ವಿಧಾನಸಭೆಯ ಸದಸ್ಯರು ಆಯ್ಕೆ ಆಗ್ತಾರೆ, ಅದೇ ರೀತಿಯಲ್ಲಿ ನಾವು ಕೂಡ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು, ಚುನಾವಣೆ ಎದುರಿಸ್ತಾ ಇರ್ತಕ್ಕಂಥದ್ದು. ಅಷ್ಟೇ ರೀತಿಯಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥ, ಅಷ್ಟೇ ರೀತಿಯಲ್ಲಿ ಸಮಯ ಮತ್ತು ಖರ್ಚುಗಳಿರ್ಬೋದು, ಆಮೇಲೆ ಆರ್ಗನೈಸೇಷನ್ ಎಲ್ಲವೂ ಕೂಡ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಪಕ್ಷದ ಸಮರ್ಥನೆಯೂ ಕೂಡ ಮಾಡ್ಕೊಂಡಿದ್ದೀವಿ ನಾವು. ಹಂಗಾಗಿ ನಾನು ಕೂಡ 5 ಬಾರಿ ಆಯ್ಕೆ ಆಗಿದ್ದೇನೆ. 5 ಬಾರಿ ನಾನು 4 ವರ್ಷ 11 ತಿಂಗಳಿದ್ದಾಗ ನಾನು ರಾಜೀನಾಮೆ ಕೊಟ್ಟು ಬಂದೆ. 4 ವರ್ಷ 11 ತಿಂಗಳಿತ್ತು ನಂದು MLC ಇದು. ಆದರೂ ಕೂಡ ನಾನು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ ನಂಬಿ ಬಂದಿದ್ದೀವಿ. ಮತ್ತೆ ನಾನು ರಾಜೀನಾಮೆ ಕೊಟ್ಟು MLA ನಿಂತು ಸೋತಿದ್ದರೂ ಕೂಡ ಮತ್ತೆ ನಾನು ಇದೇ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕ ಸಮುದಾಯ ನನ್ನ ನಂಬಿ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.